IRB ಕಂಪನಿಯವರನ್ನು ಬಂಧಿಸಿ ಬಂಧಿಸಿ ಕೊಲೆ ಕೇಸ್ ದಾಖಲಾಗಿರುವ IRB ಕಂಪನಿಯವರನ್ನು ಬಂಧಿಸಿ ಬಂಧಿಸಿ. ನೋಡಿ, ಕಳೆದ 2024 ಜುಲೈ 16ನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಗುಡ್ಡ ಕುಸಿದು ಬಿದ್ದು ಸುಮಾರು 11 ಜನವನ್ನ ಮರಣ ಹೊಂದಿರುತ್ತಾರೆ. ಅದರಲ್ಲಿ 7 ಜನ ನಾಮಧಾರಿ ಈಡಿಗ ಸಮುದಾಯ, ಒಬ್ಬರು ಆಲಕ್ಕಿ ಸಮುದಾಯದ ಮಹಿಳೆ. ಆ ರಸ್ತೆ ನಿರ್ಮಾಣ ಕಂಪನಿಯಾದ IRB ಕಂಪನಿಯವರ ಅವೈಜ್ಞಾನಿಕ ಕಾಮಗಾರಿಯಿಂದನೇ ಈ ಅಪಘಾತವನ್ನು ಉಂಟಾಗಿದೆ. ಕೊಲೆ ಕೇಸ್ ನ್ಯಾಯಾಲಯದ ಆದೇಶವಂದೇ ಕೊಲೆ ಕೇಸ್ ದಾಖಲಾದರೂ ಸಹ ಇವತ್ತಿಗೆ 15 ದಿನ ಆಯಿತು ಕೊಲೆ ಕೇಸ್ ದಾಖಲಾಗಿ. ಆದರೆ IRB ಕಂಪನಿಯವರನ್ನೇ ಅರೆಸ್ಟ್ ಮಾಡಲಿಲ್ಲ, ಬಂಧನೆ ಮಾಡಲಿಲ್ಲ. ರಾಜ್ಯ ಸರ್ಕಾರ ಹಾಗೂ ಉತ್ತರ ಕನ್ನಡ ಪೊಲೀಸ್ ಅವರು ಕೂಡ IRB ಕಂಪನಿಯ ಪರವಾಗಿ ನಿಂತಿದ್ದೀವಿ. ನಮ್ಮ ಬೇಡಿಕೆ ಇರೋದು, ಈ ಕುಟುಂಬದವರೆಲ್ಲರೂ ಬಂದಿದ್ದಾರೆ, ಯಾರು ಮರಣ ಹೊಂದಿದ್ದಾರೆ ಅವರೆಲ್ಲ ಕುಟುಂಬದವರು ಬಂದಿದ್ದಾರೆ, ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕೊಡಬೇಕು. ಹಾಗೆ ಈ ಕೇಸು ಉತ್ತರ ಕನ್ನಡ ಜಿಲ್ಲಾ ಅಧಿಕಾರಿಗಳಿಂದ ತೆಗೆದು SIT ಮಾಡಬೇಕು, ಇಲ್ಲವಾದರೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಉತ್ತರ ಕನ್ನಡ ಜಿಲ್ಲೆಯ SP M ನಾರಾಯಣ್ ಅವರನ್ನೇ ಕೂಡಲೇ ಅಮಾನತುಗೊಳಿಸಬೇಕು. ಹೀಗೆ ಬೇಡಿಕೆಗಳು ಹಿಡ್ಕೊಂಡು ಅಲ್ಲಿ ಕೂತಿದ್ದೇವೆ. ಉಪವಾಸ ಸತ್ಯಾಗ್ರಹ ಇದು. ನಾವೊಂದು ಇಲ್ಲಿಂದ ಎದ್ದು ಹೋಗುವ ಪ್ರಶ್ನವನ್ನೇ ಇಲ್ಲ. ಮುಖ್ಯಮಂತ್ರಿನ ಭೇಟಿಯಾಗಬೇಕು, ಇಲ್ಲ ಹೋಮ್ ಮಿನಿಸ್ಟರ್ ಭೇಟಿಯಾಗಬೇಕು. ಅವರಿಬ್ಬರನ್ನ ಭೇಟಿಯಾಗಿ ಮನವಿ ಕೊಡಬೇಕು ಮತ್ತು ಆದೇಶ ಆಗಬೇಕು. ಇಲ್ಲವಾದರೆ ಒಂದು ವೇಳೆ ಸಾಯಂಕಾಲ ಅನಂತರ ಇಲ್ಲೇ ಜೀವತ್ಯಾಗ ಮಾಡುವ ರೀತಿಯಲ್ಲಿ ನಾವು ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತೆ. ಆದ್ದರಿಂದ ಯಾವುದಕ್ಕೂ ನಾವು ಜಗ್ಗಂಗಿಲ್ಲ, ಬಗ್ಗಂಗಿಲ್ಲ. ಪ್ರಣವಾನಂದ ಸ್ವಾಮೀಜಿ, ನಾರಾಯಣಗುರು ಶಕ್ತಿಪೀಠದ ಗುರುಗಳು.